ಹರಿ ಓಂ ನಮಸ್ಕಾರ. ಇಲ್ಲಿ ಪಂಚತಂತ್ರ ಗುರುಕುಲಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಜ್ಞಾನಾರ್ಜನೆಗಾಗಿ ಬಂದಿದ್ದೇನೆ. ಇಲ್ಲಿ ಸಾಕಷ್ಟು ಅನುಭವಗಳನ್ನು ನಾವು ಪಡೆದಿದ್ದೇವೆ. ಇಲ್ಲಿ ಮೇಲೆ ಬರೆದಿರೋ ಥರ ಪಂಚತಂತ್ರ ಗುರುಕುಲಂ ಅಂತ ಬರೆದಿದ್ದಾರೆ. ಇದೇನು ಪಂಚತಂತ್ರ ಅದನ್ನು ನಾವು ತಿಳ್ಕೊಬೇಕು, ಅದನ್ನು ಡಿಕೋಡ್ ಮಾಡ್ಕೋಬೇಕು ಅಂದರೆ ನಾವು ಇಲ್ಲಿಗೆ ಬರಲೇಬೇಕು. ಅದನ್ನು ನಾವು ಸ್ವತಃ ಅನುಭವಿಸಬೇಕು ಅಂದರೆ ನಾವು ಬರಲೇಬೇಕು. ನೋಡಿ, ಇಲ್ಲಿ ಮೇಲ್ಗಡೆ ಬರೆದಿದ್ದಾರೆ ಗಾಂಧಾರಿ ವಿದ್ಯೆ, ಏಕಲವ್ಯ ವಿದ್ಯೆ, ಗಣೇಶ ವಿದ್ಯೆ ಮತ್ತು ಕೈವಲ್ಯ ಸಂಯ ಮಹಾವಿದ್ಯಾ ಯೋಗ ಅಂತ ಇದೆ. ಇವನ್ನೆಲ್ಲ ಡಿಕೋಡ್ ಮಾಡಬೇಕು ಅಂದರೆ ಇವೆಲ್ಲ ಸೇರಿನೇ ಒಂದು ಪಂಚತಂತ್ರ ಅಂತ ಆಗಿರುತ್ತೆ. ಸೊ ಇವನ್ನೆಲ್ಲ ನಾವು ತಿಳ್ಕೊಬೇಕು. ಜೀವನದಲ್ಲಿ ಏನಾದರೂ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಬೇಕು ಮತ್ತು ಜೀವನದಲ್ಲಿ ಏನಾದರೂ ಸಾಧಕನಾಗಿ ಸಾಧನೆಯನ್ನು ಮಾಡಬೇಕು ಅಂತ ಇದ್ದರೆ ಇಲ್ಲಿ ಬಂದು ಸ್ವತಃ ಕೂತ್ಕೊಂಡು ನಾವು ಅನುಭವಿಸಬೇಕು. ಎಕ್ಸ್ಪೀರಿಯೆನ್ಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಆ ಎಕ್ಸ್ಪೀರಿಯೆನ್ಸ್ನ ಪಡಿಬೇಕು ಅಂದರೆ ನಾವು ಓವರಲಾಗಿ ಹೇಳೋದಕ್ಕೆ ಬೇಕಾದಷ್ಟಿದೆ, ಬೆಟ್ಟದಷ್ಟಿದೆ. ಅದು ಪಡೆಯೋದು ನಾವು ಏನೂ ಇಲ್ಲ. ಈ ಜೀವನ ಎಲ್ಲ ಸಾಧನೆ ಮಾಡಿದ್ರು ನಾವು ಪಡೆಯೋಕ್ಕಾಗಲ್ಲ. ಅಂಥದ್ದನ್ನು ಇಲ್ಲಿ ನಾವು ಕಲಿತು ಗುರುಕುಲದಲ್ಲಿ ಬಂದು ಗುರುಗಳ ಸಂಯಮ ಎದುರುಗಡೆ ಕೂತ್ಕೊಂಡು ನಾವು ಏನು ಕಲಿತೀವೋ ಅದೇ ನಮಗೆ ಮಹಾಜ್ಞಾನ ಮತ್ತು ಅವರ ಕೃಪಾ ಆಶೀರ್ವಾದ ಪಡೆಯೋದೇ ನಮಗೆ ಸೌಭಾಗ್ಯ ಅಂತ ತಿಳ್ಕೊಬೇಕು. ಸೊ ಅದಕ್ಕೆ ಹೇಳ್ತೇನೆ, ಮನೆಯಲ್ಲಿ ಎಲ್ಲರೂ ಬನ್ನಿ, ನಿಮ್ಮ ಅಕ್ಕಪಕ್ಕದವ್ರನ್ನೆಲ್ಲ ಕರ್ಕೊಂಬನ್ನಿ, ನಿಮ್ಮ ಮಕ್ಕಳು ಮತ್ತು ದಾಂಪತ್ಯ ಜೊತೆ ಯಾರು ಇರೋ ಗಂಡ ಅಂತ ಎಲ್ಲರೂ ಬನ್ನಿ, ಭಾಗವಹಿಸಿ. 2 ದಿನ 3 ದಿನ ಎಲ್ಲೆಲ್ಲೋ ಹೋಗಿ ನಾವು ಟೂರ್ ಅಂತ ಸ್ಪೆಂಡ್ ಮಾಡ್ತೇವೆ. ಇಂಥ ಗುರುಕುಲದಲ್ಲಿ ಬಂದು ನಾವು ಜೀವನದಲ್ಲಿ ಒಮ್ಮೆ ಒಂದು ಸಾರಿ ಮಾಡಿ ಹೋದರೆ ಎಷ್ಟೋ ಜ್ಞಾನ ಪಡಿಬೋದು, ಎಷ್ಟೋ ಅಹಂ ಕಮ್ಮಿ ಆಗುತ್ತೆ ನಮ್ಮ ಜೀವನದಲ್ಲಿ. ಮತ್ತು ಎಲ್ರಿಗೂ ನಾವು ಸಹಬಾಳ್ವೆ ಅನ್ನೋದು ಏನು ಅನ್ನೋದನ್ನು ನಾವು ಕಲ್ತ್ಕೋಬೋದು ಜೀವನದಲ್ಲಿ ಇಲ್ಲಿ. ಸೊ ಇದನ್ನು ಹೇಳ್ತಾ ಇದ್ದೇನೆ, ಮತ್ತೆ ಹೇಳ್ತೇನೆ, ಬನ್ನಿ ಭಾಗವಹಿಸಿ ಅಂತ ಹೇಳ್ತೇನೆ. ಎಲ್ಲ ಗುರುಗಳು ಆಶೀರ್ವಾದ ಅಂತ ತಿಳ್ಕೊಂಡು ಗುರುಗಳು ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾರೆ. ಹರಿ ಓಂ.